ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಬಿಗ್ ಬೂಸ್ಟ್ ಸಿಗ್ತಾ ಇದೆ. ಮೇಕೆದಾಟು ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದೆ. ಕರ್ನಾಟಕದ ನಿಲುವಿಗೆ ಕೇಂದ್ರ ಸರ್ಕಾರ ಬಲವನ್ನ ಕೊಡ್ತಾ ಇದೆ. ಕರ್ನಾಟಕಕ್ಕೆ ಕಾನೂನುಬದ್ಧ ಹಕ್ಕು ಇದೆ ಅಂತ ಹೇಳಿ ಜಲಶಕ್ತಿ ಸಚಿವಾಲಯ ಹೇಳ್ತಾ ಇದೆ. ಕರ್ನಾಟಕವು ಕಾವೇರಿ ನದಿಗೆ ಮೇಕೆದಾಟುವಿನಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಇತರೆ ರಾಜ್ಯಗಳ ಅನುಮತಿ ಬೇಕಿಲ್ಲ ಅಂತ ಹೇಳಿ ಇದೀಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ತಮಿಳುನಾಡಿನ ಸಮ್ಮತಿ ಅಗತ್ಯತೆ ಇಲ್ಲ ಅಂತ ಹೇಳಿ ಕೇಂದ್ರ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸಗಳಾಗಿದೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ರಾಜ್ ಭೂಷಣ್ ಚೌಧರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, 2018ರ ಸುಪ್ರೀಂ ಕೋರ್ಟ್ ತೀರ್ಪು ಕರ್ನಾಟಕದ ಪರವಾಗಿ ಬಂದಿದೆ ಅಂತ ಹೇಳಿ ಕೇಂದ್ರ ಕೂಡ ಹೇಳಿದೆ. CWDT ತೀರ್ಪಿನ 18ನೇ ವಿಧಿಯನ್ನ ಪುನರುಚ್ಚರಿಸಿದೆ ಕೇಂದ್ರ. ಇದೀಗ ರಾಜ್ಯದ ಗಡಿಯಲ್ಲಿ ಜಲ ಬಳಕೆಗೆ ಕರ್ನಾಟಕಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದೆ. ಇಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಹೇಳಿ ತಮಿಳುನಾಡು ಬೇಡಿಕೆಯನ್ನ ಇಟ್ಕೊಂಡಿತ್ತು. ತಮಿಳುನಾಡಿಗೆ ಹತ್ತಿರದಲ್ಲೇ ಇದೆ ಈ ಯೋಜನೆಗೆ. ತಮಿಳುನಾಡು ತನ್ನ ಪಾಲಿನ ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರ್ನಾಟಕ ಅನ್ಯಾಯ ಎಸಗ್ತಾ ಇದೆ ಅಂತ ಕೇಳಿ ವಾದವನ್ನ ಕೂಡ ಮಾಡ್ತಾ ಇತ್ತು. ಅಲ್ಲದೆ ಈ ಯೋಜನೆಗೆ ಕೇಂದ್ರ ಒಪ್ಪಿಗೆಯನ್ನ ಕೊಡಬಾರದು ಅಂತ ಕೂಡ ಹಠ ಹಿಡಿದಿತ್ತು. ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ರು ಇತ್ತೀಚೆಗಷ್ಟೇ. ಆದ್ರೆ ಕರ್ನಾಟಕವು ಅಣೆಕಟ್ಟು ನಿರ್ಮಾಣ ಮಾಡತ್ತೆ, ತಮಿಳುನಾಡಿಗೂ ಹೆಚ್ಚು ಅನುಕೂಲ ಆಗ್ಲಿಕ್ಕಿದೆ ಅಂತ ಕೂಡ ಹೇಳ್ತಾ ಇದೆ. ಮತ್ತೆ ಇಲ್ಲಿನ ನೀರನ್ನ ಕೃಷಿಗೆ ಬಳಸದೆ ಕೇವಲ ಕುಡಿಯುವ ಮತ್ತೆ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಬಳಸ್ತೇವೆ. ಮತ್ತೆ ಹೆಚ್ಚು ಮಳೆ ಆದಾಗ ಕೂಡ ನೀರನ್ನ ಶೇಖರಿಸೋದಕ್ಕೆ ಅನುಕೂಲ ಆಗ್ಲಿಕ್ಕಿದೆ ಅಂತ ಕೂಡ ಹೇಳ್ತಲೇ ಬರ್ತಾ ಇದೆ. ಸೊ ಕೇಂದ್ರ ಸರ್ಕಾರವು ಇದೀಗ ರಾಜ್ಯಸಭೆಯಲ್ಲೇ ಕಾವೇರಿ ನದಿಗೆ ಅಣೆಕಟ್ಟನ್ನ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರಾಜ್ಯದ ಅನುಮತಿ ಬೇಕಿಲ್ಲ ಅಂತ ಕೂಡ ಹೇಳಿದೆ. ಸೊ ಹಾಗಾಗಿ ರಾಜ್ಯಕ್ಕೆ ಇದೀಗ ಸಿಕ್ಕಂತಹ ಅತಿ ದೊಡ್ಡ ಗೆಲುವು ಕೂಡ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನೋಡಿ, 2028ರ ಫೆಬ್ರವರಿ 16ರಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಉದಾಹರಣೆಯಾಗಿ ಕೂಡ ಕೊಟ್ಟಿದ್ದಾರೆ. ಸೊ ತೀರ್ಪಿನ ಪ್ರಕಾರ ಕಾವೇರಿ ನದಿಗೆ ಯಾವುದೇ ರೀತಿಯಾದಂತಹ ರಚನೆ ನಿರ್ಮಿಸೋದಕ್ಕೆ ಕರ್ನಾಟಕ ರಾಜ್ಯ, ತಮಿಳುನಾಡು, ಕೇರಳ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಈ ಪುದುಚೇರಿಯ ಒಪ್ಪಿಗೆಯನ್ನ ಪಡೆಯುವಂತಹ ಅವಶ್ಯಕತೆ ಏನಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ ಸಿಗ್ತಾ ಇಲ್ಲ. ಇನ್ನು ಸಂಸತ್ನಲ್ಲೂ ಕೂಡ ಇದಕ್ಕೆ ಉತ್ತರ ಸಿಗುವಂತಹ ಕೆಲಸಗಳು ಕೂಡ ಆಗಿದೆ. ನೋಡಿ, ನ್ಯಾಯಾಲಯ ಏನ್ ಹೇಳುತ್ತೆ ಅದೆಲ್ಲವನ್ನೂ ಕೂಡ ನಾವು ಪಾಲನೆ ಮಾಡಲೇಬೇಕು. ಸೊ ನ್ಯಾಯಾಲಯದ ಒಂದು ಈ ಫೆಬ್ರವರಿ ಸಂದರ್ಭದಲ್ಲಿ 2018ರಲ್ಲಿ ನ್ಯಾಯಾಲಯ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿ ವಿಜಯ್ ಅವರು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿಯಾಗಿ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಕೂಡ ಹೇಳಿತ್ತು. ಎರಡೂ ರಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೇಕೆದಾಟು ಏನಾದ್ರೂ ನಿರ್ಮಾಣ ಮಾಡಿದ್ರೆ ನಮಗೆ ಕುಡಿಯೋದಕ್ಕೆ ನೀರಿರೋದಿಲ್ಲ ಅಥವಾ ರೈತರಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ನೀರು ಸಿಗೋದಿಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಲೇ ಬರ್ತಾ ಇದ್ರು. ಬಟ್ ಆದ್ರೆ ಇದಕ್ಕೆ ಈಗಾಗಲೇ ಕೇಂದ್ರ ಸಚಿವಾಲಯ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಜಲಶಕ್ತಿ ಸಚಿವಾಲಯ ಯಾವುದೇ ರೀತಿಯಾದಂತಹ ಸಮ್ಮತಿಯನ್ನ ಅಥವಾ ಅನುಮತಿಯನ್ನ ಕೇಳುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ಇದೀಗ ಹೇಳಿಕೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಕರ್ನಾಟಕಕ್ಕೆ ಇದು ಬಹುದೊಡ್ಡ ಒಂದು ಜಯ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಕಳೆದ ಬಾರಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ 2023ರ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಯನ್ನ ನಾವು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯ್ತು ಅನ್ನೋದನ್ನ ಗಮನಿಸಿದೀವಿ. ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಸಾಕಷ್ಟು ಹೋರಾಟವನ್ನ ಕೂಡ ಮಾಡ್ಕೊಂಡು ಬಂದಿದ್ರು. ಮತ್ತೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಇದು ನನ್ನ ದೊಡ್ಡ ಕನಸು, ಇದನ್ನ ಹೇಗಾದ್ರೂ ಮಾಡಿ ನಾವು
ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದೇ ಬರ್ತೀವಿ ಅಂತ ಕೂಡ ಹೇಳಿ ಅವತ್ತು ಮಾತನ್ನ ಕೊಟ್ಟಿದ್ರು. ಸೊ ಆ ಮಾತಿನಂತೆಯೇ ಇದೀಗ ಎಲ್ಲವೂ ಕೂಡ ಸರಾಗವಾಗಿ ಸಾಗ್ತಾ ಇದೆ ಅಂತ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಯಾವ ಸರ್ಕಾರದ ಅನುಮತಿಯೂ ಬೇಡ ಅಂತ ಹೇಳಿ ಇದೀಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕೇರಳ ಸರ್ಕಾರವೂ ಕೂಡ ಅನುಮತಿ ಕೊಡುವಂತಹ ಅಗತ್ಯತೆ ಇಲ್ಲ, ಮತ್ತೊಂದು ಕಡೆ ಪುದುಚೇರಿ ಒಂದು ಕಡೆ ಅನುಮತಿಯನ್ನ ಕೊಡುವಂತಹ ಅಗತ್ಯತೆ ಇಲ್ಲ, ಮತ್ತೊಂದು ಕಡೆ ಕೇಂದ್ರ ಮಧ್ಯಪ್ರವೇಶ ಮಾಡುವಂತಹ ಅಗತ್ಯತೆಯೂ ಇಲ್ಲ ಅಂತ ಕೂಡ ಹೇಳ್ತಾ ಇದೆ. ತಮಿಳುನಾಡು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನ ನೀವು ತೆಗೆದುಕೊಂಡು ಬರುವ ಹಾಗಿಲ್ಲ, ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನಾವು ಪಾಲನೆ ಮಾಡಬೇಕು ಅನ್ನುವಂತಹ ಮೆಸೇಜ್ ಅನ್ನ ಇದೀಗ ಕೇಂದ್ರ ಜಲಶಕ್ತಿಯಿಂದ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸಗಳಾಗಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರುವಂತಹ ಕೆಲಸಗಳಿಲ್ಲಿ ಆಗಬೇಕಾಗಿದೆ.